ನೋಡಿ, ಸಭಾಪತಿ ಸ್ಥಾನಕ್ಕೆ ಹೊರಟ್ಟಿ ಅವರು ರಾಜೀನಾಮೆಯನ್ನ ಕೊಟ್ಟಿರುವ ಹಿನ್ನೆಲೆ ಮುಂದೇನು ಅನ್ನುವಂತಹ ಪ್ರಶ್ನೆ ಈಗ ಮೂಡುತ್ತೆ. ಹಂಗಾಮಿ ಸಭಾಪತಿಯಾಗಿ ಹೊರಟ್ಟಿ ಅವರೇ ಮುಂದುವರಿತಾ ಇದ್ದಾರೆ. ಈಗ ಆ ವಿಚಾರವನ್ನ ನೀವು ವರದಿಯಲ್ಲೂ ಕೂಡ ಗಮನಿಸ್ತಾ ಇದ್ರಿ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದೇನು ಅಂತಂದ್ರೆ, ಇವರು ಮುಂದಿನ ಸಭಾಪತಿ ಆಯ್ಕೆ ಆಗುವವರೆಗೂ, ಅಧಿಕಾರಕ್ಕೆ ಬರೋವರೆಗೂ ಮುಂದುವರಿಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಅಂತ. ಸೊ ಹಂಗಾಮಿ ಸಭಾಪತಿಯಾಗಿ ಹೊರಟ್ಟಿ ಅವರು ಮುಂದುವರಿತಾರೆ. ಆಗಸ್ಟ್ 13ನೇ ತಾರೀಕು ಕಲಾಪ ಆರಂಭಿಸೋದು ಹೊರಟ್ಟಿ ಅವರೇ. 13ನೇ ತಾರೀಕು ಕಲಾಪ ಆರಂಭ ಆಗುತ್ತಲ್ಲ, ಅವತ್ತು ಸಭಾಪತಿ ಅವರಾಗಿ ಹೊರಟ್ಟಿ ಅವರೇ ಇರ್ತಾರೆ. 14ನೇ ತಾರೀಕು ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. 14ನೇ ತಾರೀಕು ಉಪಸಭಾಪತಿ ಆಯ್ಕೆ ಪ್ರಕ್ರಿಯೆ ಆಗುತ್ತೆ. ಕಾಂಗ್ರೆಸ್ ಎಂಎಲ್ಸಿ ಉಮಾಶ್ರೀ ಅವರು ಸಭಾಪತಿ ಆಗ್ತಾರೆ. ಉಮಾಶ್ರೀ ಅವರ ಹೆಸರು ಈಗಾಗಲೇ ಅವರು ನೇಮಕ ಮಾಡಿಕೊಂಡಿದ್ದಾರೆ, ಅಂದ್ರೆ ಅವರು ಹೆಸರಿಸಿಕೊಂಡಿದ್ದಾರೆ ತಮ್ಮ ಪಾರ್ಟಿಯ ವಿಚಾರದಲ್ಲಿ. ಸೊ ಅದಾದ ಮೇಲೆ ಇವರನ್ನ ಬೀಳ್ಕೊಡುಗೆಯೊಂದಿಗೆ ಹೊರಟ್ಟಿ ಅವರನ್ನ ಬೀಳ್ಕೊಡಲಾಗುತ್ತೆ. ಗೌರವಯುತವಾಗಿ ಬೀಳ್ಕೊಡುವಂತಹ ಕೆಲಸ. ಬೀಳ್ಕೊಡುಗೆಯೊಂದಿಗೆ ಪೀಠ ತ್ಯಜಿಸಲಿಕ್ಕಿದ್ದಾರೆ ಹೊರಟ್ಟಿ ಅವರು. ಹೊರಟ್ಟಿ ಅವರ ಸಾಧನೆಯ ಬಗ್ಗೆ ಸದನದಲ್ಲಿ ಶ್ಲಾಘನೆಗೆ ಅವಕಾಶ ಇರುತ್ತೆ, ಸದಸ್ಯರು ಮಾತಾಡಬಹುದು. ಇದರೊಂದಿಗೆ ಅವಧಿ ಪೂರ್ಣಗೊಳ್ಳುವ ಮುನ್ನ ಪೀಠ ತ್ಯಾಗ ಮಾಡಲಿಕ್ಕಿದ್ದಾರೆ. ಅವತ್ತು ಹೊರಟ್ಟಿ ಅವರ ಬಗ್ಗೆ ಎಲ್ಲಾ ಸದಸ್ಯರುಗಳು ಇಚ್ಛೆ ಇರುವಂತವರು ಅವರ ಬಗ್ಗೆ ಮಾತಾಡಬಹುದು, ಅನುಭವ ಹಂಚ್ಕೋಬಹುದು, ಅವರ ಬಗ್ಗೆ ಒಂದು 4 ಮಾತು ಮಾತಾಡಬಹುದು. ಇದಾದ ನಂತರ ಗೌರವಯುತವಾಗಿ ಪೀಠ ತ್ಯಾಗ ಆಗುತ್ತೆ. ಇದಾದ ನಂತರ ಸಭಾಪತಿಯಾಗಿ ಸಲೀಂ ಅಹಮದ್ ಅವರ ಆಯ್ಕೆ ಆಗ್ಲಿಕ್ಕಿದೆ. ನೋಡಿ, ಉಪಸಭಾಪತಿ ಅವರ ಆಯ್ಕೆ ಆಗುತ್ತೆ, ಉಮಾಶ್ರೀ ಅವರು ಆಯ್ಕೆ ಆಗ್ತಾರೆ. ಅದಾದ್ಮೇಲೆ ಸಭಾಪತಿ ಅವರು ಹೊರಟ್ಟಿಯವರೇ ಇರೋದ್ರಿಂದ ಇವರು ಪೀಠ ತ್ಯಾಗ ಮಾಡಿದ ಮೇಲೆ ಸಲೀಂ ಅಹಮದ್ ಅವರು ಸಭಾಪತಿಯಾಗಿ ಬರ್ತಾರೆ. ಇಲ್ಲಿಗೆ ಮುಗಿತಾ? ಇಲ್ಲ, ಪರಿಷತ್ ಸದಸ್ಯರಾಗಿ ಮುಂದುವರಿಲಿಕ್ಕಿದ್ದಾರೆ ಹೊರಟ್ಟಿ ಅವರು. ಪರಿಷತ್ ಸದಸ್ಯರಾಗಿ ಮುಂದುವರಿಲಿಕ್ಕಿದ್ದಾರೆ, ಅವರ ಅವಧಿಯನ್ನ ಸಂಪೂರ್ಣಗೊಳಿಸಲಿಕ್ಕಿದ್ದಾರೆ. ಸೊ ಈ ರೀತಿ ಇರುತ್ತೆ. ಇನ್ನೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ, ಈಗ ಈ ಮೆಜಾರಿಟಿ ಯಾರಿದ್ದಾರೆ ಅವ್ರ ಪಾರ್ಟಿಯವರು ಸಭಾಪತಿ ಆಗ್ತಾರೆ, ನಮ್ದು ಮೆಜಾರಿಟಿ ಇದೆ, ಹಿಂಗಾಗಿ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೆ ಹೊರಟ್ಟಿ ಅವರು ಅವಿಶ್ವಾಸ ಗೊತ್ತುವಳಿ ಮಂಡನೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತಲ್ಲ. ಈಗ ಹೊರಟ್ಟಿ ಅವರು ರಾಜೀನಾಮೆ ಕೊಟ್ಟಿರೋದ್ರಿಂದ ಆ ನೋ ಕಾನ್ಫಿಡೆನ್ಸ್ ಮೋಷನ್ ನ ಪ್ರಮೇಯವೇ ಇಲ್ಲ. ಹಾಗಿದ್ರೆ ಈ ಸಂಖ್ಯಾಬಲಾಬಲ ಎಷ್ಟಿದೆ ಪಾರ್ಟಿಯಲ್ಲಿ, ಮೇಲ್ಮನೆಯಲ್ಲಿ ಅನ್ನೋದನ್ನ ನೋಡ್ತಾ ಹೋಗೋಣ.